क्रमपाठ गणानां त्वा गणपतिं गणपतिं हवामहे गणपतिमिति गणपतिं हवामहे कविं कवीनामुपमश्रवस्तमम् उपमश्रवस्तममित्युपमश्रवः तमम् ज्येष्ठराजं ब्रह्मणाम् ज्येष्ठराजमिति ज्येष्ठराजम् ब्रह्मणाम् ब्रह्मणः ब्रह्मणस्पते शृण्वन्नोतिभिः ओतिभिः सीद ओतिभिरित्योतिभिः सीदसादनम् सादनमिति सादनम् घनपाठ गणानां त्वा गणानां त्वा गणपतिं त्वा गणानां त्वा गणपतिं त्वा गणपतिं हवामहे गणपतिं त्वा गणपतिं हवामहे गणपतिं हवामहे कविं हवामहे गणपतिं हवामहे कविं गणपतिमिति गणपतिं हवामहे कविं हवामहे कविं कवीनां कविं हवामहे कविं कवीनामुपमश्रवस्तमम् उपमश्रवस्तममित्युपमश्रवः तमम् ज्येष्ठराजं ब्रह्मणां ज्येष्ठराजं ब्रह्मणा ज्येष्ठराजं ब्रह्मणः ज्येष्ठराजमिति ज्येष्ठराजम् ब्रह्मणस्पते ब्रह्मणस्पते ब्रह्मणस्पत आपते ब्रह्मणस्पत पत आपते पत आनो न आपते पत आनः आनो न आन शृण्वन् आन शृण्वन् न शृण्वन्नो न शृण्वन्नोतिभिरोतिभिः शृण्वन्नो न शृण्वन्नोतिभिः शृण्वन्नोतिभिः सीदोतिभिः शृण्वन्नोतिभिः सीद ओतिभिः सीदोतिभिः सीदसादनकं सीदोतिभिः सीदसादनम् ओतिभिरित्योतिभिः सीदसादनकं सीदसादनम् सादनमिति सादनम्
ಸಂಹಿತಾ ಪಾಠ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಕ್ರಮಪಾಠ. ಏತಾ ಅಸದನ್ ಅಸದನ್ ಸುಕೃತಸ್ಯ ಸುಕೃತಸ್ಯ ಲೋಕೆ ಸುಕೃತಸ್ಯೇತಿ ಸುಕೃತಸ್ಯ ಲೋಕೆ ತಾಃ ತಾ ವಿಷ್ಣೋ ವಿಷ್ಣೋ ಪಾಹಿ ವಿಷ್ಣೋ ಇತಿ ವಿಷ್ಣೋ ಪಾಹಿ 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 ಯಜ್ಞಂ ಯಜ್ಞಂ ಪಾಹಿ ಪಾಹಿ ಯಜ್ಞಪತಿಂ ಯಜ್ಞಪತಿಂ ಪಾಹಿ ಯಜ್ಞಪತಿಮಿತಿ ಯಜ್ಞಪತಿಂ ಪಾಹಿ ಮಾಂ ಮಾಂ ಯಜ್ಞನಿಜಂ ಯಜ್ಞನಿಜಮಿತಿ ಯಜ್ಞನಿಜಂ. ಘನಪಾಠ. ಏತಾ ಅಸದನ್ನಸದನ್ನೇತಾ ಏತಾ ಅಸದನ್ ಸುಕೃತಸ್ಯ ಸುಕೃತಸ್ಯಾಸದನ್ನೇತಾ ಏತಾ ಅಸದನ್ ಸುಕೃತಸ್ಯ ಅಸದನ್ ಸುಕೃತಸ್ಯ ಸುಕೃತಸ್ಯಾಸದನ್ನಸದನ್ ಸುಕೃತಸ್ಯ ಲೋಕೆ ಲೋಕೆ ಸುಕೃತಸ್ಯಾಸದನ್ನಸದನ್ ಸುಕೃತಸ್ಯ ಲೋಕೆ ಸುಕೃತಸ್ಯ ಲೋಕೆ ಲೋಕೆ ಸುಕೃತಸ್ಯ ಸುಕೃತಸ್ಯ ಲೋಕೆ ತಾಸ್ತಾಲ್ಲೋಕೆ ಸುಕೃತಸ್ಯ ಸುಕೃತಸ್ಯ ಲೋಕೆ ತಾಃ ಸುಕೃತಸ್ಯೇತಿ ಸುಕೃತಸ್ಯ ಲೋಕೆ ತಾಸ್ತಾಲೋಕೆ ಲೋಕೆ ತಾ ವಿಷ್ಣೋ ವಿಷ್ಣೋ ತಾಲೋಕೆ ಲೋಕೆ ತಾ ವಿಷ್ಣೋ ತಾ ವಿಷ್ಣೋ ವಿಷ್ಣೋ ತಾಸ್ತಾ ವಿಷ್ಣೋ ಪಾಹಿ ಪಾಹಿ ವಿಷ್ಣೋ ತಾಸ್ತಾ ವಿಷ್ಣೋ ಪಾಹಿ ವಿಷ್ಣೋ ಪಾಹಿ ಪಾಹಿ ವಿಷ್ಣೋ ವಿಷ್ಣೋ ಪಾಹಿ 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 ವಿಷ್ಣೋ ವಿಷ್ಣೋ ಪಾಹಿ ಪಾಹಿ ವಿಷ್ಣೋ ಇತಿ ವಿಷ್ಣೋ ಪಾಹಿ 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 ಯಜ್ಞಂ ಯಜ್ಞಂ ಪಾಹಿ 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 ಯಜ್ಞಂ ಪಾಹಿ ಯಜ್ಞಂ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಪಾಹಿ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಯಜ್ಞಂ ಪಾಹಿ ಯಜ್ಞಪತಿಂ ಯಜ್ಞಪತಿಂ ಪಾಹಿ ಯಜ್ಞಂ ಯಜ್ಞಂ ಪಾಹಿ ಯಜ್ಞಪತಿಂ ಪಾಹಿ ಯಜ್ಞಪತಿಂ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಪಾಹಿ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಯಜ್ಞಪತಿಂ ಪಾಹಿ ಮಾಂ ಮಾಂ ಪಾಹಿ ಯಜ್ಞಪತಿಂ ಯಜ್ಞಪತಿಂ ಪಾಹಿ ಮಾಂ ಯಜ್ಞಪತಿಮಿತಿ ಯಜ್ಞಪತಿಂ ಪಾಹಿ ಮಾಂ ಮಾಂ ಪಾಹಿ ಪಾಹಿ ಮಾಂ ಯಜ್ಞನಿಜಂ ಯಜ್ಞನಿಜಂ ಮಾಂ ಪಾಹಿ ಪಾಹಿ ಮಾಂ ಯಜ್ಞನಿಜಂ ಮಾಂ ಯಜ್ಞನಿಜಂ ಯಜ್ಞನಿಜಂ ಮಾಂ ಮಾಂ ಯಜ್ಞನಿಜಂ ಯಜ್ಞನಿಜಮಿತಿ ಯಜ್ಞನಿಜಂ. ಸಂಹಿತಾ ಪಾಠ. ಏತಾ ಅಸದನ್ ಸುಕೃತಸ್ಯ ಲೋಕೆ ತಾ ವಿಷ್ಣೋ ಪಾಹಿ ಪಾಹಿ ಯಜ್ಞಂ ಪಾಹಿ ಯಜ್ಞಪತಿಂ ಪಾಹಿ ಮಾಂ ಯಜ್ಞನಿಜಂ. ಅಷ್ಟದಳಂ ಅಂಥೇಳಿ ಒಂದು ಯೂಟ್ಯೂಬನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಯೂಟ್ಯೂಬ್ ಮೂಲಕ ನಿಮ್ಮನ್ನು ನಾವು ಬಂದು ತಲುಪ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಉತ್ಕೃಷ್ಟವಾದಂತಹ ವಿಷಯಗಳನ್ನು ಇದರಲ್ಲಿ ಎಲ್ರಿಗೂ ತಲುಪೋ ಹಾಗೆ ಮಾಡಬೇಕು ಅನ್ನೋದೇ. ಇದು ಅಷ್ಟದಳಂ ಅಂಥೇಳಿ ಯಾಕೆ ಈ ಹೆಸರು ಇಟ್ಟಿರೋದು ಅಂತಂದರೆ, ಇದರಲ್ಲಿ 8 ದಳಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಆ 8 ದಳಗಳು ಯಾವ್ದ್ಯಾವ್ದಪ್ಪ
ಅಂತಂದರೆ ಮೊದಲನೇದು ವೇದದಳ, ಎರಡನೇದು ವೇದಾಂಗ ದಳ, ಮೂರನೇದು ವೇದಾಂತ ದಳ, ನಾಲ್ಕನೇದು ಪುರಾಣ ದಳ, ಐದನೇದು ಸ್ತೋತ್ರ ದಳ, ಆರನೇದು ಯೋಗದಳ, ಏಳನೇದು ಸುಭಾಷಿತ ದಳ, ಎಂಟನೇದು ಸಂಗೀತ ದಳ. ಈ 8 ದಳಗಳ ಮೂಲಕ ನಾವು ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೊಳ್ಳೆ ವಿಷಯಗಳನ್ನು ವಿಚಾರ ಮಾಡಿ ಇದನ್ನು ನಿಮ್ಮ ಮುಂದೆ ತಂದು ತಲುಪಿಸ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡ್ಕೊಂಡು ಇದರಲ್ಲಿ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವ್ರಿಗೆಲ್ಲ ತಿಳಿಸ್ಕೊಟ್ಟು ನಮ್ಮ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೂ ವಿಷಯಗಳನ್ನು ತಿಳಿಸಿ ಇನ್ನು ಯಾವ್ಯಾವ ಥರ ಇದನ್ನು ಉತ್ತಮಗೊಳಿಸ್ಬೋದು ಅದಕ್ಕೆ ನಿಮ್ಮದೇ ಆದಂತಹ ಎಲ್ಲ ವಿಷಯಗಳನ್ನು ನೀವು ಕೂಡ ಇದರಲ್ಲಿ ಹೇಳ್ಬೋದು, ನಮಗೆ ಸಲಹೆಗಳನ್ನು ನೀವು ನೀಡಬಹುದು. ಹೀಗೆ ನಾವು ಒಟ್ಟಿಗೆ ಎಲ್ಲರೂ ಕೂಡ ಈ ಅಷ್ಟದಳಂ ಅನ್ನತಕ್ಕಂತಹ ಈ ಚಾನೆಲ್ ಮೂಲಕ ಎಲ್ಲರೂ ಕೂಡ ನಮ್ಮ ಸನಾತನ ಧರ್ಮದ ಅತಿ ಉತ್ಕೃಷ್ಟವಾದಂಥ ವಿಷಯಗಳನ್ನು ಎಲ್ರಿಗೂ ತಲುಪೋ ಹಾಗೆ ಮಾಡೋಣ. ಎಲ್ಲರೂ ಬನ್ನಿ. ಬಹಳ ಮುಖ್ಯವಾಗಿ ಇದರಲ್ಲಿ ಏನಪ್ಪ ಇದೆ ಅಂತಂದರೆ ವಿಷ್ಣುವಿಗೆ 8 ದಳಗಳನ್ನು ನಾವು ಅವನ ಪಾದಕ್ಕೆ ಸಮರ್ಪಣೆ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು ಅಂಥೇಳಿ ನಮ್ಮ ಈ ಒಂದು ಚಾನಲ್ಗೆ ಮತ್ತೊಮ್ಮೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಇದರಲ್ಲಿ ಆಸಕ್ತಿ ಇರತಕ್ಕಂತಹ ನಿಮ್ಮ ಸ್ನೇಹಿತರುಗಳಿಗಾಗಲಿ ನಿಮ್ಮ ಬಂಧು ಬಾಂಧವರಿಗಾಗಲಿ ಎಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಇಂಟ್ರೊಡಕ್ಷನ್ ಅಂತ ಏನು ಪ್ರಸ್ತಾವನೆ ಅಂತ ಏನು ಹೇಳ್ತಾರೋ ಅದನ್ನು ಇವತ್ತು ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹರಿ ಓಂ ತತ್ಸತ್.